ಮುಖ್ಯ ಅತಿಥಿಗಳೇ, ಉಪಸ್ಥಿತರಿರುವ ಎಲ್ಲ ಗಣ್ಯರು ಹಾಗೂ ಪ್ರಿಯ ವೀಕ್ಷಕರೇ, ಇಂದಿನ ಆಕರ್ಷಣೆ ನೈಜ ಘಟನೆಯನ್ನ ಆಧರಿಸಿದ ಹಾಗೂ ದೇಶಭಕ್ತಿಯಿಂದ ತುಂಬಿದ ಸುಂದರ ನೃತ್ಯರೂಪಕವಾಗಿದೆ. ಇದರ ಮೂಲಕ ನಾವು ಹೇಳಲು ಬಯಸುವ ಸಂದೇಶವೇನೆಂದರೆ, ದೇಶದ ರಕ್ಷಣೆಯ ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯ ಸೈನಿಕನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ದೇಶದ ಗಡಿ ಮತ್ತು ಗೌರವಕ್ಕಾಗಿ ಧೈರ್ಯದಿಂದ ಹೋರಾಡುತ್ತಾನೆ. ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ನೃತ್ಯ ರೂಪಕ ಆಪರೇಷನ್ ಸಿಂಧೂರ್. ಸಿಂಧೂರ್ ಸಿಂಧೂರ್ ಏನು ಮಗನೇ? ಅಮ್ಮ ಅಮ್ಮ, ಈ ಸಲ ರಜೆಯಲ್ಲಿ ನಾವು ಕಾಶ್ಮೀರಕ್ಕೆ ಹೋಗೋಣ ಪ್ಲೀಸ್ ಅಮ್ಮ. ವಾವ್, ಕಾಶ್ಮೀರಕ್ಕೆ? ಸರಿ ಸರಿ, ವೇಟ್. ಮಂಜು, ನಮ್ಮ ಮಗ ಈ ಸಲ 98% ರಿಸಲ್ಟ್ ತಂದಿದ್ದಾನೆ. ಯಾವಾಗ ನೋಡಿದ್ರು ಕಾಶ್ಮೀರ ಕಾಶ್ಮೀರ ಹೇಳ್ತಾನೆ. ಪ್ಲೀಸ್ ಈ ಸಲ ಆದ್ರೂ ಕಾಶ್ಮೀರಕ್ಕೆ ಹೋಗೋಣ ರೀ. ಓಕೆ ಸರಿ, ಹಾಗಾದ್ರೆ ಹೋಗುವ. ಯೇ, ಥ್ಯಾಂಕ್ ಯು ಅಪ್ಪ, ಲವ್ ಯು. 22 ಏಪ್ರಿಲ್ 2025 ಪೆಹಲ್ಗಾಮಿನ ಕಣಿವೆಯಲ್ಲಿ ಎಲ್ಲೆಡೆ ನಗುಮುಖಗಳು, ಸಂತೋಷದ ವಾತಾವರಣ ತುಂಬಿಕೊಂಡಿತು. ನವ ದಂಪತಿಗಳು ತಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಅನುಭವಿಸುತ್ತಿದ್ದರು. ಮಕ್ಕಳು ಆಟದಲ್ಲಿ ಮೈಮರೆತಿದ್ದರೆ, ವಯಸ್ಕರು, ಯುವಕರು, ಹಿರಿಯರು, ಕಿರಿಯರೆನ್ನದೆ ಎಲ್ಲರೂ ಚಿಂತೆಗಳನ್ನು ಮರೆತು ಕೇವಲ ಜೀವನವನ್ನು ಆಸ್ವಾದಿಸಲು ಬಂದವರಾಗಿದ್ದರು. ಕೆಲವರು ಬಿಸಿ ಬಿಸಿಯಾದ ಚಹಾ ಚಪ್ಪರಿಸುತ್ತಿದ್ದರೆ, ಇನ್ಯಾರೋ ಸೆಲ್ಫಿಗಳಲ್ಲಿ ಜೀವನದ ಅಮೂಲ್ಯ ಕ್ಷಣಗಳನ್ನು ಸೆರೆ ಹಿಡಿಯುತ್ತಿದ್ದರು. ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಬಲ್ಲಿ. ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಬಲ್ಲಿ. ಈ ಪ್ರೇಮ ಧಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು, ಶೃಂಗಾರ ಸೀಮೆಯ ತುಂಬ ಗಂಧರ್ವ ಹೋಗಿನಿ ಇಂಪು. ಪ್ರೇಮ ಕಾಶ್ಮೀರ. बुमरा बुमरा शाम रंग बुमरा, बुमरा बुमरा शाम रंग बुमरा, आए हो किस बगिया से हो तुम. बुमरा बुमरा शाम रंग बुमरा, बुमरा बुमरा शाम रंग बुमरा, आए हो किस बगिया से हो तुम. भवरे ओ शाम भवरे खुशियों को साथ लाए, मेहंदी की रात में तुम लेके सौगात आए.
कश्मीर है, इसकी अदा का क्या कहना। ये तो कश्मीर है, इसकी अदा का क्या कहना। देश दुल्हन है, ये दुल्हन के तन का है गहना। तुम ताना ताना न तुम ताना न तुम ताना न ताना न तुम ताना ताना न तुम ताना न तुम ताना न। ಆ ಕ್ಷಣದವರೆಗೆ ಎಲ್ಲವೂ ಪರಿಪೂರ್ಣವಾಗಿತ್ತು. ಆದರೆ ಪ್ರಕೃತಿಯ ಮಡಿಲಲ್ಲೇ ಮರಣ ಮೌನವಾಗಿ ಅಡಗಿಕೊಂಡಿತ್ತು ಎಂಬುದನ್ನು ಯಾರಿಗೂ ಅರಿಯಲಾಗಲಿಲ್ಲ. ವಿಚಿತ್ರ ಎಂಬಂತೆ 4 ಜನ ಬಂದೂಕುದಾರಿಗಳು ಆ ಸ್ಥಳಕ್ಕೆ ನುಗ್ಗಿದರು. ಅವರಿಗೆ ಪ್ರಾರ್ಥನೆಗಳಲ್ಲಿ ನಂಬಿಕೆ ಇರಲಿಲ್ಲ, ದ್ವೇಷ ಇತ್ತು. ಕೈಯಲ್ಲಿ ಬಂದೂಕುಗಳು, ಹೃದಯದಲ್ಲಿ ವಿಷ ತುಂಬಿತ್ತು. ಅವರು ಮುಖ ನೋಡಲಿಲ್ಲ, ವಯಸ್ಸನ್ನೂ ಲೆಕ್ಕಿಸಿಲ್ಲ. ಕೇವಲ ಹೆಸರು ಕೇಳಿದರು, ಧರ್ಮ ಕೇಳಿದರು. ಉತ್ತರ ಹಿಂದೂ ಎಂದಾಗ ಗುಂಡು ಹಾರಿಸಿದರು. ಇನ್ಯಾರಿಗೋ ಕಲ್ಮ ಹೇಳಲು ಒತ್ತಾಯಿಸಿದರು. ಹೇಳಲಾರದೆ ಹೋದಾಗ ಜೀವವನ್ನೇ ಕಸಿದುಕೊಂಡರು. पहलगाम के बायसारन में आतंकियों ने किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। मंजू, क्यों मार दिया इसे? क्या बिगाड़ा था इसने तुम्हारा? मुझे भी मार दो, नहीं जीना है मुझे, मार दो मुझे भी। तुझे जीते हुए हर रोज मरता देख और भी अच्छा लगेगा। जाकर मोदी को बोल हमने किया है ये। ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಿ ಬಿಟ್ಟಿತ್ತು. ಕೇವಲ ಗುಂಡಿನ ಸದ್ದುಗಳು ಮತ್ತು ಹೃದಯ ವಿದ್ರಾವಕ ಕಿರುಚಾಟಗಳು. ಸ್ವಲ್ಪ ಹೊತ್ತಿನ ಹಿಂದೆ ನಗು ಮೊಳಗಿದ್ದ ಆ ಸ್ಥಳದಲ್ಲಿ ಈಗ ಮೌನ ಮತ್ತು ಶೋಕ ಆವರಿಸಿತ್ತು. 26 ನಿರ್ದೋಷಿಗಳು, ಸಂತೋಷದ ಕನಸುಗಳೊಂದಿಗೆ ಬಂದವರು ಈಗ ಶಾಶ್ವತವಾಗಿ ಮೌನವಾಗಿ ಬಿಟ್ಟಿದ್ದರು. ಭೂಮಿ ರಕ್ತದಿಂದ ಕೆಂಪಾಗಿತ್ತು. ಆಕಾಶವೂ ಅಳುತ್ತಿದ್ದಂತೆ ಕಾಣುತ್ತಿತ್ತು. ಪಹಲ್ಗಾಮ್ ಆ ದಿನ ಸ್ವರ್ಗದಿಂದ ನರಕವಾಗಿ ಮಾರ್ಪಟ್ಟಿತ್ತು. ये साजिशें दिशाओं की, ये साजिशें हवाओं की, लहू लुहान हो गई जमीन ये देवताओं की। है दर बदर ये लोग क्यों जले हैं ಮರಣದ ನೆರಳು ಎಲ್ಲೆಡೆ ಆವರಿಸಿದ್ದ ಆ ಕ್ಷಣದಲ್ಲಿ ಜೀವನದ ಭರವಸೆಯನ್ನು ಹೊತ್ತು ಭಾರತೀಯ ಸೇನೆ ಅಲ್ಲಿ ತಲುಪಿತು. ಪ್ರತಿ ಹೆಜ್ಜೆ, ಪ್ರತಿ ಉಸಿರು ಒಂದು ಪ್ರತಿಜ್ಞೆಯೇ ಆಗಿತ್ತು.
ನಿಮ್ಮನ್ನು ಬಿಟ್ಟು ನಾವು ಹೋಗುವುದಿಲ್ಲ ಎನ್ನುವ ಭರವಸೆ. ಪ್ರತಿ ಗಾಯಗೊಂಡ ದೇಹ ಭಾರ ಎನಿಸಲಿಲ್ಲ, ಅದು ಒಂದು ಜವಾಬ್ದಾರಿಯೇ ಆಗಿತ್ತು. ರಕ್ತದಿಂದ ಮಸಿದ ನೆಲದಲ್ಲಿ ಮರಣ ಮೊದಲು ತಲುಪಿದ್ದರೂ ಆಕಾಶದಲ್ಲಿ ಇನ್ನೂ ಆಶೆಯ ಕಿರಣ ಹೊಳೆಯುತ್ತಿತ್ತು. ಆಸ್ಪತ್ರೆಯ ಗೋಡೆಗಳ ಒಳಗೆಯೂ ಮತ್ತೊಂದು ಯುದ್ಧ ನಡೆಯುತ್ತಿತ್ತು. ಅದು ಗುಂಡುಗಳಿಂದ ಅಲ್ಲ, ಉಸಿರಾಟಗಳಿಂದ ಹೋರಾಡಲಾಗುತ್ತಿದ್ದ ಯುದ್ಧ. ಕೆಲವರು ಮೌನವಾಗಿ ಮಲಗಿದ್ದರು, ಇನ್ನು ಕೆಲವರು ನೋವಿನ ನಡುವೆ ಬದುಕಿಗಾಗಿ ಹೋರಾಡುತ್ತಿದ್ದರು. ಆದರೆ ಪ್ರತಿಯೊಂದು ನೋವಿನ ಹಿಂದೆ ಒಂದು ಭರವಸೆ ಇತ್ತು. ಪ್ರತಿ ಉಸಿರು ಭಾರತಕ್ಕೆ ಒಪ್ಪಿಸಲಾದ ನಂಬಿಕೆಯಂತಿತ್ತು. ಇಲ್ಲಿ ಕೇವಲ ಔಷಧಿಗಳಷ್ಟೇ ಅಲ್ಲ, ಪ್ರಾರ್ಥನೆಗಳು ಚಿಕಿತ್ಸೆಯ ಭಾಗವಾಗಿತ್ತು. ಗಾಯಾಳುಗಳನ್ನು ಮುಟ್ಟುತ್ತಿದ್ದ ಪ್ರತಿಯೊಂದು ಕೈಯಲ್ಲಿ ಜೀವನವನ್ನು ಮರಳಿ ತರುವ ಪ್ರತಿಜ್ಞೆ ಅಡಗಿತ್ತು. ಹೊರಗೆ ಭೂಮಿಯ ಮೇಲೆ ಮರಣ ವ್ಯಾಪಿಸಿದ್ದರೂ ಇಲ್ಲಿ ಜೀವನ ಇನ್ನೂ ತನ್ನ ಕೊನೆಯ ಉಸಿರಿನವರೆಗೆ ಹೋರಾಡುತ್ತಿತ್ತು. ಈ ಶವಪೆಟ್ಟಿಗೆಗಳು ಯುದ್ಧ ಭೂಮಿಯಿಂದ ಬಂದವಲ್ಲ, ಇವರು ರಜೆಯ ಮೇಲೆ ಬಂದ ಪ್ರವಾಸಿಗರು. ಕಾಶ್ಮೀರದ ಸುಂದರ ಕಣಿವೆಗಳನ್ನು ನೋಡುವ ಕನಸಿನೊಂದಿಗೆ ಬಂದ ಮುಗ್ಧರು ಮರಳಿ ಬಂದದ್ದು ಮೌನ ಶವಪೆಟ್ಟಿಗೆಗಳಾಗಿ. ಕಣ್ಣುಗಳಿಗೆ ಅರ್ಥವಾಗಲಿಲ್ಲ. ಅಪ್ಪ ಯಾಕೆ ಇಷ್ಟು ಮೌನವಾಗಿದ್ದಾರೆ? ಪ್ರತಿ ಮುಖದಲ್ಲೂ ಒಂದೇ ಪ್ರಶ್ನೆ, ಯಾಕೆ? ಯಾತಕ್ಕಾಗಿ ಈ ಶಿಕ್ಷೆ? ಈ ಶೋಕ ಒಂದು ಕುಟುಂಬದ್ದಲ್ಲ, ಇದು ಸಂಪೂರ್ಣ ಭಾರತದ ನೋವು. ಮತ್ತು ಈ ನೋವಿಗೆ ಭಾರತ ಉತ್ತರ ನೀಡಲೇಬೇಕು. ಇಲ್ಲಿಂದ ಜನ್ಮವಾಯಿತು ಆಪರೇಷನ್ ಸಿಂಧು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಉಳಿದ ಕೊಡಲು ತರದು ಎಂದು ಮಧುರವಾದ ಸ್ವರವನ್ನು ಕೊಳೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನ್ನು ಅಲೆಗಳೆದುರು ಮರಳ ಮೂಡು ಒಪ್ಪಬೇಕು ಸೋಲನು. ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜನು. जो बात मैं आप सबको बताने जा रहा हूं, वो बात आप मरते दम तक अपने हलक से बाहर नहीं निकालेंगे। 22 अप्रैल दोपहर को पहलगाम में हुए आतंकी हमले में मारे गए निर्दोष लोगों के मौत का बदला लेने का मौका देने जा रहा हूं।
जिस बेरहमी से आतंकवादियों ने हमारे देशवासियों को कायरों की तरह घुस के मारा था, उस बेरहमी का घातक जवाब उनका सर दर्द से अलग करने का मौका देने जा रहा हूं। इस मिशन का नाम होगा ऑपरेशन सिंदूर। क्या आप सब इस मिशन के लिए तैयार हैं? यस सर। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। निकले हैं मैदान में हम जहाँ हथेली पर लेकर, अब देखो दम लेंगे हम जाके अपनी मंजिल पर। हम सरहदों के वास्ते लोहे की एक दीवार है, हम दुश्मनों के वास्ते होशियार हैं तैयार हैं। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। Boys, take positions. जो हमारी धरती माँ की तरफ आंख उठा के देखेगा, हम उसकी आंखों में आंखें डाल के सीने में गोली मारेंगे। ज्वल प्रवाह भावित स्थले गले वलम निलंबितां भुजंगतों तमालिकां। जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी। अब आतंकियों की बची खुची जमीन को भी मिट्टी में मिलाने का समय आ गया है। मैं कर्नल सोफिया कुरैशी, मैं विंग कमांडर व्योमिका सिंह। क्या आप इस मिशन के लिए तैयार हो? यस मैम। क्या बदले के लिए आपका खून खोल रहा है? यस मैम। Who are we? Indian Army. How's the Josh? Hi मैम। How's the Josh? Hi मैम। ಹಿಂದೂ ಶಕ್ತಿ ಗೊಂದೇನೋ
आतंकियों को समझना होगा। भारत की मिट्टी में वीर जन्म लेते हैं, कायर नहीं। हम हर बार उठते हैं, हर बार मजबूत होते हैं। एक एक कत्ल का हिसाब लिया जाएगा। क्या सभी यूनिट्स अलर्ट मोड्स में हैं? यस सर, यूनिट Sierra 1 से Sierra 9 तक रेडी है। टारगेट पिन पॉइंटेड। पहले ग्रिड लॉक चाहिए, तभी एंगेजमेंट अप्रूव होगा। सर, सर्चर MK2 ड्रोन ऑन स्टैंड बाय। नाइट विजन ऑन। इंफ्रारेड ब्लॉक हो चुका है। ये हथियार दुश्मन ताक में बैठा उधर, और हम तैयार हैं सीना लिए अपना इधर। खून से खेलेंगे होली, कर वतन मुश्किल में है। सरफरोशी की तमन्ना अब हमारे दिल में है। कोड ब्लैक एक्टिवेट करो। ड्रोन लॉन्च सभी 9 लोकेशंस पर रिकॉन चाहिए। कोड ब्लैक एक्टिवेटेड सर। ड्रोन टेक ऑफ इन 3, 2, 1। जनाब, 9 टारगेट्स, एक भी नहीं बचा। इंडिया ने सब कुछ खत्म कर दिया। ये सर्जिकल नहीं था सर, ये मैसेज था। कमजोर जवाब सही, पर खामोश रहना अब नामुमकिन है। సిపాయే నిన్ను తల్లిని చేసి పంచభూతాలేతానే ఐదను బంధాలేతానే అమ్మాయి అక్కై చెల్లై భార్యే వదిని నిన్ను నడిపించే శక్తియే అమ్మా ఐదిని అందిని నందిత మోదిని విశ్వ వినోదిని వందితుతే గిరివర వింధ్య శిరోదిని మాధే విష్ణుదే భగవతి హేషిని కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకపర్దిని శైలసుతే శైలసుతే రమ్యకపర్దిని శైలసుతే రమ్యకపర్దిని శైలసుతే LOC से लेकर LOC तक जिस किसी ने आंख उठाई, देव की सेना ने उसका उसी की भाषा में जवाब दिया। भारत के विधान का वफादार रहूंगा, चाहे इसमें मुझे अपना जीवन बलिदान करना पड़े। मेजर रणदीप सिंह हियर। हाँ? माँ जी, आपको बताते हुए हमें खेद हो रहा है
कि आपके बेटे को मातृभूमि की रक्षा करते हुए शहादत प्राप्त हुई है। ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ ಇದು ನನ್ನ ಜಲ ನನ್ನ ಜನಮನ ಎಂದಿಗೂ ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ಯದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಅಂಜದಿರು ನೀ ಅಳುಕದಿರು ಕೈ ತುತ್ತಿನ ಬಲವೂ ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಏ ಅಂಜದಿರು ನೀ ಅಳುಕದಿರು ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ಯದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಕ್ಷಮಿಸಿ ಬಿಡು
ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವನು. ಆ ದೇವರಲ್ಲಿ ಮರು ಜನ್ಮವನು, ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು. ನೀ ಕ್ಷಮಿಸಿ ಬಿಡು, ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವನು. ಆ ದೇವರಲ್ಲಿ ಮರು ಜನ್ಮವನು, ಈ ನೆಲದಲ್ಲೇ ವಾಪಸ್ಸು ಬೇಡುವನು. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅಳಿಸಿದರು, ಈ ನೆಲಕ್ಕೆ ಏನನ್ನು ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. हमारे देश की हर माता को, देश की हर बहन को और देश की हर बेटी को आज समर्पित करता हूं ऑपरेशन सिंदूर। ಆಪರೇಷನ್ ಸಿಂಧೂರ್ ನೃತ್ಯ ರೂಪಕದಲ್ಲಿ ಭಾಗವಹಿಸಿದವರು ಹರೀಶ್ ಸಾಲ್ಯಾನ್, ಹರೀಶ್ ಶೆಟ್ಟಿ, ವಾಣಿಶ್ರೀ ಶೆಟ್ಟಿ, ಜಯ ಪೂಜಾರಿ,
ವಸಂತ್ ಸಾಲಿಯಾನ್, ವಂದನಾ ಶೆಟ್ಟಿ, ಪ್ರತಿಭಾ ಶೆಟ್ಟಿ, ಆನಂದ್ ಶೆಟ್ಟಿ, ಮಾಯಾ ಮನೋಜ್, ಶ್ರೀನಾಥ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ಚಂದ್ರಕಲಾ ಬಂಗೇರ, ಸೀಮಾ ಶೆಟ್ಟಿ, ಗುಣ ಅಂಚನ್, ಯೋಗೇಶ್ ಶೆಟ್ಟಿ, ಸುನಿಲ್ ಶೆಟ್ಟಿ, ಬೇಬಿ ಶೆಟ್ಟಿ, ರೇಖಾ, ತನುಜಾ ಪೂಜಾರಿ, ಸುನೀತಾ ಶೆಟ್ಟಿ, ವಿನೀತ್ ಶೆಟ್ಟಿ, ರವೀಂದ್ರ ಶೆಟ್ಟಿ, ನಿಕುಂಜ್ ರಾಯ್, ಪ್ರಣೀತ್ ಶೆಟ್ಟಿ, ವನಿತಾ ಬಂಗೇರ, ಶ್ವೇತಾ ಪೂಜಾರಿ, ಪ್ರಮಿತಾ ಸಾಲಿಯಾನ್, ಅಕ್ಷತಾ ಶೆಟ್ಟಿ, ರಶ್ಮಿ ಶೆಟ್ಟಿ, ನಿಶಾ ಶೆಟ್ಟಿ, ಜಯಶ್ರೀ ಶೆಟ್ಟಿ, ಅಶ್ವಿತಾ, ಶೋಭಾ ಪೂಜಾರಿ, ಸುಜಾತಾ ರೈ, ಶ್ರೇಷ್ಠಾ ಶೆಟ್ಟಿ, ರಿದ್ಯಾ ಶೆಟ್ಟಿ, ರಿತಾ, ಆರಾಧ್ಯ ಶೆಟ್ಟಿ, ಕಿಮಾಯಾ, ವಂಶಿ ಅಂಚನ್, ವೈಷ್ಣವಿ ಅಂಚನ್, ಸಹನಾ ಭಟ್, ವಿವೇಕ್ ಸಾಲಿಯಾನ್, ಅಶೋಕ್ ಶೆಟ್ಟಿ ಹಾಗೂ ಪುಟಾಣಿಗಳಾದ ದವಿಕ್, ಸೋಹಾ, ವಿಹಾ, ಅಂಶ್, ಆರ್ಯನ್, ಆದ್ಯ, ಭವನ್ಯ, ಅನ್ವಿ. ಈ ನೃತ್ಯ ರೂಪಕದ ನಿರ್ಮಾಪಕ ಚಂದ್ರಶೇಖರ್ ವಿ ಶೆಟ್ಟಿ. ಕತೆ, ಸಂಪಾದಕ, ನಿರ್ದೇಶನ ವಾಣಿಶ್ರೀ ಶೆಟ್ಟಿ. ಸಹಾಯಕ ನಿರ್ದೇಶಕರು ವಿಶ್ವನಾಥ್ ಶೆಟ್ಟಿ ಹಾಗೂ ಶ್ರೀನಾಥ್ ಶೆಟ್ಟಿ. ನೃತ್ಯ ನಿರ್ದೇಶನ ಸಚಿನ್ ಕರತ್. ಅನುವಾದ ಮತ್ತು ಸಂಭಾಷಣೆ ವಿಶ್ವನಾಥ್ ಶೆಟ್ಟಿ. ಧ್ವನಿ ಚಂದ್ರಶೇಖರ್ ವಿ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ವಾಣಿಶ್ರೀ ಶೆಟ್ಟಿ, ರೇಖಾ ನಾಯಕ್, ಶ್ರೀನಾಥ್ ಶೆಟ್ಟಿ, ವಸಂತ್ ಸಾಲಿಯಾನ್ ಹಾಗೂ ದವಿಕ್. ಸ್ಟುಡಿಯೋ ಬ್ಲೂ ಕ್ಯಾಸೆಟ್ ಸ್ಟುಡಿಯೋಸ್, ಗೊಡಬಂದರ್ ರೋಡ್, ಥಾಣೆ. ವಸ್ತ್ರ ವಿನ್ಯಾಸಕ್ಕೆ ಸಹಕರಿಸಿದವರು ಅಶ್ವಿತಾ ಹಾಗೂ ರೇಖಾ ನಾಯಕ್.